ಬಳ್ಳಾರಿಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು 4 ದಶಕಗಳ ನೀವು ಸ್ನೇಹ ಏನಿತ್ತು ಅದೆಲ್ಲ ಓಕೆ. ಪ್ರಮುಖವಾಗಿ ವೈಮನಸ್ಸು ಬರ್ಲಿಕ್ಕೆ ಆಸ್ತಿ ವಿಚಾರಗಳ ಬಗ್ಗೆ ಈ ವೈಮನಸ್ಸು ಬಿರುಕಾಯಿತು ಅನ್ನೋದು ಬಳ್ಳಾರಿಯಲ್ಲಿ ಚರ್ಚೆ ಆಗ್ತದೆ. ಆಸ್ತಿ ವಿಷಯ. ಎರಡನೇದು ಇನ್ನೊಂದು, ನೀವು ಅವ್ರು ಬಿಜೆಪಿ ಬರ್ಬೇಕಾದ್ರೆ ಕೇಂದ್ರ ನಾಯಕರಲ್ಲಿ ಹೆಚ್ಚಾಗಿ ಅವ್ರ ಬಗ್ಗೆ ನಾನು ನೋಡಪ್ಪಣ್ಣ, ನಾನು ಪ್ರಾಮಾಣಿಕನಂದೇ ಹೇಳಕ್ ಹೋಗಲ್ಲಪ್ಪಣ್ಣ. ನಾನು ಅಷ್ಟು ದೊಡ್ಡ ಪ್ರಾಮಾಣಿಕನ ಕೂಡ ಅಲ್ಲ. ನಾನು ಯಾವತ್ತೂ ಕೂಡ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ, ಯಾಕಂದ್ರೆ ನಾನು ಯಾವತ್ತೂ ಕೂಡ ನಾನು ಹಿಂದೊಂದು ಮುಂದೊಂದು ಮಾತಾಡಂತ ವ್ಯಕ್ತಿ ನಾನಲ್ಲ. ಇದೇ ರಾಧಾಮೋಹನ್ ಅಗ್ರವಾಲ್ ಉಸ್ತುವಾರಿ ಇದನ್ನ ಆತನೇ ಕೇಳಲ್ಲ, ಬೇರೆ ಯಾರನ್ನ ಕೇಳಕ್ ಹೋಗ್ಬೇಡಪ್ಪಣ್ಣ. ರಾಧಾಮೋಹನ್ ಅಗ್ರವಾಲ್ ಅವ್ರೆ ಪಾಪಣ್ಣ ಆತೇನ್ ಮಾಡಿದ, ಜನಾರ್ದನ್ ರೆಡ್ಡಿ ಕರ್ಕೊಂತೀನಿ ಅಂದ್ರೆ 2 ದಿನ ಲೇಟ್ ಮಾಡಿದಪ್ಪಣ್ಣ. 2 ದಿನ ಮಾಡಂತ ಟೈಮಲ್ಲಿ ನನ್ನ ಲೋಕಸಭಾ ಎಲೆಕ್ಷನ್ ರಾಮುಲು ಕ್ಯಾಂಡಿಡೇಟ್ ಅಂತೇಳಿ ಅನೌನ್ಸ್ ಮಾಡಿಬಿಟ್ಟಾರ. ಈ ಜನಾರ್ದನ್ ರೆಡ್ಡಿ ಬಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಕಾರಣದಿಂದ ರಾಧಾಮೋಹನ್ ಅಗ್ರವಾಲ್ ಹತ್ರ ಜನಾರ್ದನ್ ರೆಡ್ಡಿ 4 ಸರಿ ಫೋನ್ ಮಾಡಿದೆ. ನಾನೇ ಹೋಗಿ देखो साहब जनार्दन रेड्डी को तुम होता लघु सी तुम तिरस्कार नहीं करना. जनार्दन रेड्डी आने से इतंದು ಬಳ್ಳಾರಿಯಿಂದೆಲ್ಲ ಲೀಡರ್ ಅಪ್ ಟು ಬೀದರ್ ತನಕ ಲೀಡರ್ ನಮಗೆ. ಜನಾರ್ದನ್ ರೆಡ್ಡಿ ಅಷ್ಟು ಪವರ್ಫುಲ್ ಲೀಡರ್ ನಮಗೆ. ಈ ಜನಾರ್ದನ್ ರೆಡ್ಡಿ आने से ನಾನು ಹೇಳಿದೆ ಅವತ್ತಿಗೆ, ಜನಾರ್ದನ್ ರೆಡ್ಡಿ आने से ಬೀದರ್ ತೋಡಿ हम सभी जीतेंगे. बाद में ಅವನು ಅಂದ, ಜನಾರ್ದನ್ ರೆಡ್ಡಿ ಬಂದ ಮೇಲೆ ನೀನು ಸೋತಿ ಎಲ್ಲರೂ ಕೂಡ ಸೋತ್ರಲ್ಲ ಅಂದ. ಯಾವನು ಹೇಳ್ತಾರ್ರಿ? ನಾನು ಯಾವತ್ತೂ ಕೂಡ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ನೋಡ್ರಿ, ನಾನು ಯಾವತ್ತೂ ಕೂಡ ಜನಾರ್ದನ್ ರೆಡ್ಡಿ ಬರಬೇಡ ಅನ್ನಕ ನಾನು ಯಾರು ಅಣ್ಣ. ಇವತ್ತು ಒಂದು ಉದಾಹರಣೆಗೆ ತಗೊಳ್ರಿ, ಇವತ್ತು ಬಳ್ಳಾರಿಯಲ್ಲಿ ಬಿಟ್ಬಿಡೋಣ ಅಣ್ಣ. ಬಳ್ಳಾರಿಯಲ್ಲಿ ಯಾರ್ಯಾರು ರಾಜಕಾರಣಿಗಳು ಇದಾರೋ, ಎಷ್ಟು ಮೀಸಲು ಬಂದಂತ್ರಿ, ಎಷ್ಟು ಮೀಸಲು ನಾನು ಜನರಲ್ ಗೆದ್ದಂತ ನಾನು. ನಾಳೆ ನನ್ನ ರಾಜಕಾರಣ ಏನಾಗುತ್ತೆ ಅದ್ರ ಬಗ್ಗೆ ನಾನು ನೋಡ್ತೀನಿ ಅಣ್ಣ. ಇವತ್ತು ರಾಮ್ಲೋರು ಎಲ್ಲರ ಜೊತೆಲಿದ್ದಂತವ್ರು ಬೆಳೆದಾರಲ್ಲ. ರಾಮ್ಲೋರ್ ಏನ್ ನನ್ನ ತಂಗಿ ಒಂದು MP ಅನ್ನೋದು ಬಿಟ್ಟರೆ, ನನ್ನ ಅಳಿಯ ಸೋದರಳಿಯ ನಾನು ML ಆಗಿದೆ, ಅವ್ನ 2 ಬಾರಿ ಸೋತೋಗ್ಯಾನ. ನನ್ನ ತಂಗಿ ಆಂಧ್ರಕ್ಕೆ ಶಿಫ್ಟ್ ಆಗಿದ್ದಾಳ. ಅದು ಬಿಟ್ಟರೆ ನನ್ನ ಕುಟುಂಬದಲ್ಲಿ ನಾನೊಬ್ಬನೇ ಬಿಟ್ಟು ರಾಜಕಾರಣ ಯಾರು ಮಾಡ್ತಾ ಇದಾರಣ್ಣ. ಫಕೀರಪ್ಪಣ್ಣ ಅವನು MP ಆಗಿದ್ದ, ಅವನು ಮುಕ್ತ ಆಯ್ತಪ್ಪಣ್ಣ. ಇಲ್ಲ ಅಲ್ಲ ಜನಾರ್ದನ್ ನೋಡ್ರಿ ಅಣ್ಣ ಕೆಲವೊಂದು ಸಂದರ್ಭದಲ್ಲಿ ಸೋಲು ಅನ್ನಂತ ಬಂದಂತ ಟೈಮಲ್ಲಿ ಅದನ್ನ ಸೋಲು ಅನ್ನಂತದ್ದು ಅನಾಥ ಇದ್ದಂತ ಗೆಲುವು ಎಲ್ಲಾರ್ದಣ್ಣ. ಇವ್ ಜನಾರ್ದನ್ ಡಿಕ್ಲೇಮ್ ಮಾಡ್ತಾನಲ್ಲ, ಮೊಣಕಾಲ್ ಮಾರ್ ಗೆದ್ದಾನಿಂದ ನಾನೇ ಹಿಂದೆ ಗೆತ್ತೇನೆ ಅಂತಾನ. ಅವ್ನು ಬಾದಾಮಿ ಗೆದ್ದೇನೆ ಅಂದ್ರೆ ನಾನು ಹಿಂದೆ ಗೆತ್ತೇನನ್ನ. ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಬಂದಿದ್ದ ನನ್ನಿಂದ ಬಂತಾನಂತಾನ. ನಾವು ಸೋಲಾಗಿದ್ದೀವಿ ಅಂದ್ರೆಗಿನ ಅವನು ಯಾವನು ಅನಾಥ. ಅದು ನನ್ನಿಂದ ಸೋಲಾಗಿದೆ ಅಂದೇಳಿ ಅವನು ಅನ್ನಲ್ರಿ. ಎಲ್ಲರೂ ಕೂಡ ಗೆದ್ದಂತವ್ರು ನನ್ನಿಂದ ಗೆದ್ದಾರ ಅಂತಾರಾಗ್ಲಿ, ಸೋಲ ಅಂತಾರೆ ನನ್ನಿಂದ ಯಾವನು ಸೋಲಾಗಿದ್ದಾನೆ ಅನ್ನಲ್ರಿ. ಹಂಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಈ ರೀತಿ ಸೋಲು ಮತ್ತು ಗೆಲುವಿನ ಮಧ್ಯೆ ಕೋಟೆ ಕಟ್ಕೊಂತ ಬಂದ್ರಿ. ಸರ್ ನಾನು ಅಷ್ಟು ದೊಡ್ಡ ಭವಿಷ್ಯ ಹೇಳಂತ ವ್ಯಕ್ತಿ ನಾನಲ್ಲ. ಒಂದ್ಸರಿ ಮನಸ್ಸುಗಳು ಮುರಿದೋದ್ಮೇಲೆ ಕೂಡೋದು ಕಷ್ಟ ಅಂದ್ಕೊಂಡಿನಪ್ಪಣ್ಣ. ಕೂಡೋದು ಕಷ್ಟ ಆಗಿದೆ. ಪಾಪ ಅವ್ರು ಏನು ಬಿಚ್ಚಿಡ್ಬೇಕು ಅಂದ್ಕೊಂಡಾರ ಎಲ್ಲ ಬಿಚ್ಚಿಡ್ಲಿ. ನಾನೇನು ಅವ್ರು ಏನು ಕೃತ್ಯಗಳು ಮಾಡಿದ್ರೆ ಏನ್ ಮಾಡಿದಾರೆ ಏನೇನು ಆಗಿದೆ ಅಂತೇಳಿ ನಂದೇನಪ್ಪ ನಾನು ತೆರೆದಿತ್ತಂತ ಪುಸ್ತಕಪ್ಪ. ನನ್ನ ಮೇಲೆ ಏನೋ ಆರೋಪನೆ ಇದ್ರೆ ಕೂಡ, ಏನೇ ಅಕಸ್ಮಾತ್ ರಾಮ್ಲು ಕ್ರಿಮಿನಲ್ ಅಂತ ಹೇಳಿದ್ರ, ಯಾರೋ ಸತ್ತೋಗಿದ್ರೆ ಇಲ್ಲ ಇವ್ನು ಮರ್ಡರ್ ಮಾಡ್ಬೇಕು ಅಂದ್ಕೊಂಡಿದ್ದ. ಅಷ್ಟೊತ್ತೊಳಗಡೆ ದಿವಾಕರ್ ಅವರು ಬಾಬು ಅವ್ರು ಬಂದ್ರು. ಆ ದಿವಾಕರ್ ಅವ್ರ ಬಾಬು ಬಂದಂತ ನಾರಾಯಣ್ ರೆಡ್ಡಿನ ಮುಗಿಸ್ತೀನಿ ಅಂತ ಹೇಳಿ ಎಷ್ಟು ನೋಡ್ರಿ ಅವ್ರು ಹೆಂಗ್ ಲಿಂಕ್ ಮಾಡ್ತಾನೆ ನೋಡ್ರಿ. ಅವನಲ್ಲಿ ಟ್ಯಾಲೆಂಟ್ ಇದೆ ರೀ. ಅವ್ನು ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪೊಲಿಟಿಷಿಯನ್ ಅವ್ನು ಟ್ಯಾಲೆಂಟ್ ರೀ. ನಾರಾಯಣ್ ರೆಡ್ಡಿಗೆ ಏನ್ ಸಂಬಂಧ ರೀ? ಅವ್ರು ದಿವಾಕರ್ ಬಾಬು ಹತ್ರ ನಮ್ಮ ಮಾವೋರ್ ವಿಚಾರದಲ್ಲಿ ನಮಗೆ ಅವ್ರಿಗೆ ಫೀಡಲ್ ಸಿಸ್ಟಮ್. ನಾನು ಬಡವ್ರ ಸಲುವಾಗಿ ನಾನು ಹೋರಾಟ ಮಾಡಿ ನಾರಾಯಣ್ ರೆಡ್ಡಿನ ಮುಗಿಸಿ ಅಂತ ಹೋಗಿದ್ದ. ಏನ್ ವಾಟ್ ಇಸ್ ದಟ್? ಅವ್ನು ನ್ಯಾಲಿಗೆ ಮೇಲೆ ಬಿಗಿರ್ಬೇಕಲ್ಲ. ಅಲ್ಲ ನಾನು ನಾರಾಯಣ್ ರೆಡ್ಡಿ ಹತ್ರ ಚೊಲ್ಲ ಇಲ್ಲರಿ. ಅಲ್ಲ ನಾರಾಯಣ್ ರೆಡ್ಡಿ ಹತ್ರ ಚೊಲ್ಲ ಇಲ್ರಿ. ಅಲ್ಲ ಅವ್ನು ದ್ವೇಷ ನೋಡ್ರಿ. ಇವತ್ತು ಇದರಲ್ಲ ಇವ್ರು ಹೊಡ್ಕೋಬೇಕು. ಯಾವನ್ ಬುದ್ಧಿ ಬಂತೇನ್ರಿ? ಇವತ್ತು ಟೆಕ್ನಾಲಜಿ ಬೆಳೆದಿದ್ರಿ. ಜನಾರ್ದನ್ ರೆಡ್ಡಿ ಅವರು ಹಳೆ ಕಾಲದಲ್ಲಿ ಮೊಬೈಲ್ ಇದ್ದಿಲ್ಲ, ವಾಟ್ಸಪ್ಗಳಿಲ್ಲ, ಫೇಸ್ಬುಕ್ಗಳು, ಇಷ್ಟು ಮಾಧ್ಯಮಗಳು ಇಷ್ಟು ಇದ್ದಿಲ್ಲ. ಏನೇ ಹೇಳಿದ್ರೆ ಕೇಳ್ತು. ಅವ್ನು ಟ್ಯಾಗ್ ನೋಡಿ ಹೆಂಗ್ ಮಾಡ್ತಾನ. ಅಲ್ಲಿ ರೈಲ್ವೆ ಬಾಬು ಅವರು ಇದ್ರು, ರೈಲ್ವೆ ಬಾಬು ಅವ್ರದ್ದು ಹತ್ಯೆ ಆಯ್ತು. ಹತ್ಯೆ ಆದ ನಂತರ ಮತ್ತೆ ಇವನು ಕ್ರಿಮಿನಲ್ ಆಗ್ತಿದ್ದ. ನಾನು ಹೇಳಿದೆ ಯಾರೊಬ್ರು ಮರ್ಡರ್ ಮಾಡ್ಬೇಕಂತಿದ್ರು, ಆ ಮರ್ಡರ್ದಲ್ಲಿ ನಾವು ಬಂದಿದ್ವಿ. ಏನೇನು ಏನ್ ಹೇಳ್ತಾನ್ರಿ ಅವ್ರು? ಅಲ್ರಿ ರಾಮ್ಲೋರು ಇಷ್ಟು ವರ್ಷ ಆಯ್ತಲ್ಲಪ್ಪ, ಒಬ್ಬನಿಗೆ ಒಂದು ಏಟು ಹೊಡೆದಿದ್ದು ನೋಡ್ಸ್ರಿ. ಅವ್ನು ಬಿಟ್ಬಿಟ್ರೆ ಅವ್ನು ಏನೆಲ್ಲ ಮಾಡ್ಕೇಳಿ ಜನರ ವಿರುದ್ಧ ಜನರಿಗೆ ತೊಂದರೆ ಆದಂತ ಟೈಮ್ಲಿ ನಾನು ಹೋರಾಟ ಮಾಡಿದ್ದೀನಿ ಬಿಟ್ರೆ, ವೈಯಕ್ತಿಕವಾಗಿ ರಾಮ್ಲು ಅವ್ರಿಗೆ ನನ್ನಿಂದ ಯಾರಿಗೂ ತೊಂದರೆ ಆಗಿದೆ ಹೇಳ್ರಿ. ಅಲ್ರಿ ಅವ್ನು ಹೇಳೋದೇನ್ರಿ? ಅವ್ನು ಇನ್ನ ಜಗ್ಗಿ ಹೇಳ್ತಾನ್ರಿ, ಮಾತು ಕಲ್ತಾನಲ್ರಿ. ಅವನ ಮಾತು ಕಲ್ತವನು ಜಗ್ಗಿ ಮಾತಾಡ್ತಾನ್ರಿ. ಇವೆಲ್ಲ ಉತ್ತರ ಮುಂದಿನ ದಿನಗಳಲ್ಲಿ ಜನರು ಅದಕ್ಕೆ ಉತ್ತರ ಕೊಡಂತ ಕೆಲಸ ಮಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.